ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಜೋರಾದ ಚರ್ಚೆಗಳು. ಸಚಿವ ಸ್ಥಾನಕ್ಕಾಗಿ ಜಿಲ್ಲೆಯಲ್ಲೇ ಮೂವರ ನಡುವೆ ತ್ರಿಕೋನ ಸ್ಪರ್ಧೆ. ರಸ್ತೆ ದಾಟುತ್ತಿದ್ದ ವೃದ್ಧೆ, ಚಾಲಕನ ಬೇಜವಾಬ್ದಾರಿ, ಟಿಪ್ಪರ್ ಹರಿದು ದಾರುಣ ಸಾವು. ಕಲ್ಲು ದಿಮ್ಮಿ ಸಾಗಿಸುತ್ತಿದ್ದ ಲಾರಿ, ಅಪರಿಚಿತ ವಾಹನಕ್ಕೆ ಡಿಕ್ಕಿ, ಲಾರಿಯ ಕ್ಯಾಬಿನ್ ನಜ್ಜುಗುಜ್ಜು, ಚಾಲಕ ಪ್ರಾಣಾಪಾಯದಿಂದ ಪಾರು. ಇಲಾಖೆಗಳಿಂದ ಕಾಮಗಾರಿ ವಿಳಂಬ, ಆಕ್ರೋಶಗೊಂಡ ಯುವಕರು, ಸಾರ್ವಜನಿಕರು, ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಗಳು ಜೋರಾಗುತ್ತಿರುವ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಚಿವ ಸ್ಥಾನದ ರಾಜಕೀಯ ಕಾವು ಏರಿದೆ. ಕಾಂಗ್ರೆಸ್ನ 3 ಶಾಸಕರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು, ಜಿಲ್ಲೆಯಲ್ಲೇ ತ್ರಿಕೋನ ಪೈಪೋಟಿ ಶುರುವಾಗಿದೆ. ನಮ್ಮ ಜಿಲ್ಲೆಗೆ ಒಬ್ರಿಗೆ ಆಗ್ಬೋದು, ಸುಬ್ಬಾರೆಡ್ಡಿ ಸಾಹೇಬ್ರಿಗಾದರೂ ಆಗ್ಬೋದು, ನನಗಾದರೂ ಆಗ್ಬೋದು. ಬಟ್ ನನ್ನ ಹೆಸರಿರುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ನನಗೆ ಈ ಸಲ ಅವಕಾಶ ಕೊಡಲೇಬೇಕು, ನನ್ನ ಧರ್ಮವಾಗಿ ಕೊಡಬೇಕು, ಅದು ಧರ್ಮವಾಗಿ ಕೊಡಿ ಅಂತ ಕೇಳಿದ್ದೀವಿ ಸರ್. ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಸಾಧ್ಯತೆಗಳ ನಡುವೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ನಾಯಕರಲ್ಲಿ ಸಚಿವ ಸ್ಥಾನದ ನಿರೀಕ್ಷೆ ಗರಿಗೆದರಿದೆ. ಜಿಲ್ಲೆಯ ಕಾಂಗ್ರೆಸ್ ಶಾಸಕರಾದ ಚಿಂತಾಮಣಿ ಶಾಸಕ ಹಾಗೂ ಮಾಜಿ ಸಚಿವ ಎಂಸಿ ಸುಧಾಕರ್, ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮತ್ತು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಎಸ್ಎನ್ ಸುಬ್ಬಾರೆಡ್ಡಿ ತಮ್ಮ ಹಿರಿಯತೆ ಮತ್ತು ಅನುಭವದ ಆಧಾರದ ಮೇಲೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಾನು ಸಿಎಂ ಮುಖ್ಯಮಂತ್ರಿಗಳಿಗೆ, ಪಕ್ಷದ ಅಧ್ಯಕ್ಷರಿಗೆ, ಡೆಲ್ಲಿ ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲಾ ಅವರಿಗೆ, ನಮ್ಮ ಸಿದ್ದರಾಮಯ್ಯನವರಿಗೆ 5 ಜನರಿಗೆ ನನಗೆ ಈ ಸಲ ಅವಕಾಶ ಕೊಡಲೇಬೇಕು, ನನ್ನ ಧರ್ಮವಾಗಿ ಕೊಡಬೇಕು, ಅದು ಧರ್ಮವಾಗಿ ಕೊಡಿ ಅಂತ ಕೇಳಿದ್ದೀವಿ ಸರ್. ಅಷ್ಟು ಬಿಟ್ಟರೆ ನನಗೆ ಲಾಬಿನೂ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಒಂದೇ ಒಂದು ಸಲ ಮೊನ್ನೆ ಡೆಲ್ಲಿಗೆ 1 ದಿವಸ ಬಿಟ್ಟರೆ ನಾನು ಯಾವತ್ತೂ ಡೆಲ್ಲಿಗೆ ಹೋದವನಲ್ಲ, ಇನ್ನು ಹೋಗೋದು ಇಲ್ಲ. ಕೇಳಿದ್ದೀನಿ, ಭಗವಂತನ ದಯದಿಂದ ಅವರ ಆಶೀರ್ವಾದ ಆಗುತ್ತೆ ಅಂತ ನಂಬಿಕೆ ನನಗಿದೆ ಸರ್. ಈಗ ನಾನು ಮನವಿ ಮಾಡಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಹೈಕಮಾಂಡ್ಗೆ. 3 ಸಲ ಸತತವಾಗಿ ಬಾಗೇಪಲ್ಲಿ ಕ್ಷೇತ್ರದಿಂದ ಗೆದ್ದು ಇದುವರೆಗೂ ಪಕ್ಷದಿಂದ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಯಾವುದೇ ಒಂದು ಅಧಿಕಾರವನ್ನು ನಾನು ತಗೊಂಡು ನಿಗಮ ಕೊಟ್ಟರು ಬೇರೆಯವ್ರು ಕೊಡಿ, ಇನ್ನೂ ದುಡ್ದವ್ರಿಗೆ ಅಂತ ಹೇಳಿದ್ದೀನಿ. ಯಾವುದೇ ವಿಚಾರದಲ್ಲೂ ನಾನಂತೂ ಯಾವುದೇ ಒಂದು ಅಧಿಕಾರಕ್ಕೆ ಆಸೆ ಪಟ್ಟವನಲ್ಲ. ಈಗ ಚಿಕ್ಕಬಳ್ಳಾಪುರಕ್ಕೆ ಒಂದು ಅವಕಾಶ ಒದಗಿ ಬಂದಿದೆ, ಕೊಟ್ಟರೆ ಖಂಡಿತವಾಗಲೂ ಆ ಜಿಲ್ಲೆಗೆ ಒಳ್ಳೆಯ ಕೆಲಸ ಮಾಡೋಕ್ಕೊಂದು ಅನುಕೂಲ ಆಗುತ್ತೆ. ನನ್ನ ಕ್ಷೇತ್ರದಲ್ಲೂ ಅದು ಇಡೀ ಜಿಲ್ಲೆಯಲ್ಲಿ ಯಾವುದಾದ್ರೂ ಕ್ಷೇತ್ರ ಒಬ್ಬ ಸಚಿವನಾಗದೇ ಇರೋ ಕ್ಷೇತ್ರ ಇದೆ ಅಂದರೆ ನಮ್ಮ ಡಿಸ್ಟಿಕ್ಕಲ್ಲಿ ಅದು ಬಾಗೇಪಲ್ಲಿ ಕ್ಷೇತ್ರ. ಸ್ವಲ್ಪ ಅದನ್ನು ಕೊಟ್ಟಾಗ ನನ್ನ ಬಾಗೇಪಲ್ಲಿ ಕ್ಷೇತ್ರ ಏನು ಹಿಂದುಳಿದಿದೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿಕೊಡ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಖಂಡಿತವಾಗ್ಲೂ ಕೊಡಲೇಬೇಕು ಅಂತ ಡೆಲ್ಲಿಯಲ್ಲೂ ಮೊನ್ನೆ ತಿಳಿಸ್ಬಿಟ್ಟು ಬಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದೀನಿ, ಮಾಜಿ ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದೀನಿ, ಪಕ್ಷದ ಅಧ್ಯಕ್ಷರಿಗೂ ನನ್ನ ವಿಷಯ. ಈಗ 10ನೇ ತಾರೀಕಿನಲ್ಲಿ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ದಾರೆ. ಏನೋ 6-7 CM DCM ಡೆಲ್ಲಿಗೆ ಹೋಗಿಬಿಟ್ಟು 10ನೇ ತಾರೀಕಿನಲ್ಲಿ ಮುಗಿಯುತ್ತೆ ಅಂತ ನನಗೆ ಬಂದಿರೋಂಥ ಮಾಹಿತಿ. ನಮ್ಮ ಜಿಲ್ಲೆಯಲ್ಲಿ ಸೀನಿಯರ್ ಇದ್ದೀನಿ. ನಮ್ಮ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಟ್ಟಾಗ ಒಳ್ಳೆಯದಾಗುತ್ತೆ. ಆ ಜಿಲ್ಲೆಗೆ ಒಂದು ಸ್ಥಾನ ಕೊಡಬೇಕಾಗಿರೋದು ಅದು ಸಮತೋಲನ ಮಾಡಬೇಕಂತ ವಿಷಯ ಇದರಲ್ಲಿ ಕೊಡಬೇಕು ಅಂತ ನನ್ನ ಡಿಮ್ಯಾಂಡ್ ಸರ್. ಆದರೆ ಈಗ ಎಲ್ಲರಲ್ಲೂ ಕಂಪ್ಯಾರಿಸನ್ ಮಾಡಿದಾಗ ಸೀನಿಯರ್ ಇದ್ದೀನಿ, ಆ ಒಂದು ಇದರಲ್ಲಿ ಕೊಡಿ ಅಂತ ನಾನು ಕೇಳ್ತಾನೆ. ಬೇರೆಯವ್ರಿಗೆ ಕೊಡಬೇಡ ಅಂತ ನಾನು ಹೇಳಲ್ಲ, ನನಗೆ ಕೊಡಿ ಅಂತ ಕೇಳಕ್ಕೆ ಪ್ರದೀಪ್ ಈಶ್ವರು ಪ್ರಯತ್ನ ಪಡ್ತಾ ಇದ್ದಾರೆ. ನಾನು 3 ಜನ ಇದ್ದೀವಿ ಪಕ್ಷದ ಬಿ ಫಾರ್ಮಲ್ಲಿ ಗೆದ್ದಿರೋರು, 3 ಜನನೂ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು ಉಳಿದವರು ಇಬ್ಬರು ನಿಮಗೆ ಕೊಟ್ಟರೆ ಅಭ್ಯಂತರ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಸಚಿವನಾಗಿ ಒಂದು ಅವಕಾಶ ಕೊಡುವಂತ ಅವ್ರ ಹತ್ರ ರಿಕ್ವೆಸ್ಟ್ ಆಗಿದ್ದೀನಿ. ಪ್ರದೀಪ್ಗೆ ಹೇಳಿದ್ದೀನಿ, ಪ್ರದೀಪ್ ನೀನನ್ನು ಯಂಗ್ಸ್ಟಾರಪ್ಪ, ಮುಂದಿನ ದಿನಗಳಲ್ಲಿ ಇರಲಿ, ನನಗೊಂದು ಅವಕಾಶ ಇದು ಅಂತ ಕೇಳಿದ್ದೀನಿ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ, ಭಗವಂತ ಒಳ್ಳೆಯದು ಮಾಡಿ ನನಗೇನೋ ಸ್ಥಾನ ಕೊಟ್ಟರೆ ಎಲ್ಲರೂ ನನ್ನ ಜೊತೆಯಲ್ಲಿ ಇಟ್ಕೊಂಡು ಹೋಗ್ತೀನಿ, ಜಿಲ್ಲೆ ಅಭಿವೃದ್ಧಿ ಮಾಡ್ತೀನಿ. ನಾನು ಯಾವತ್ತೂ ದ್ವೇಷ ಭಾವನೆ ಆಗಲಿ ಇನ್ನೊಬ್ಬರಿಗೆ ಅದು ಇದು ಅಂತಿಲ್ಲ, ಎಲ್ಲರನ್ನೂ ಹೆಚ್ಚು ಕಮ್ಮಿ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ. ಇನ್ನೊಂದೆಡೆ ಈ ಹಿಂದೆ ಸಚಿವರಾಗಿ ಕಾರ್ಯನಿರ್ವಹಿಸಿರುವ ಎಂಸಿ ಸುಧಾಕರ್ ಅವರಿಗೆ ಆಡಳಿತದ ಅನುಭವ ಇರುವುದರಿಂದ ಮತ್ತೊಮ್ಮೆ ಅವಕಾಶ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಮೊದಲ ಬಾರಿಗೆ ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಯುವ ನಾಯಕತ್ವ ಮತ್ತು ಸಾಮಾಜಿಕ ನವೀಕರಣದ ಆಧಾರದ ಮೇಲೆ ಹೊಸಬರಿಗೆ ಅವಕಾಶ ನೀಡಬೇಕು ಎಂಬ ಶಾಸಕ ಪ್ರದೀಪ್ ಈಶ್ವರ್ ವಾದವನ್ನು ಮುಂದಿಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ವಿಸ್ತರಣೆ ನಡೆದರೆ ಹೊಸ ಮುಖಗಳಿಗೆ ಆದ್ಯತೆ ಸಿಗಬಹುದು ಎಂಬ ರಾಜಕೀಯ ಚರ್ಚೆಗಳು ನಡೆಯುತ್ತಿವೆ.
ಇದರಿಂದ ಜಿಲ್ಲೆಯ 3 ಕಾಂಗ್ರೆಸ್ ಶಾಸಕರು ತಮ್ಮದೇ ಆದ ರಾಜಕೀಯ ಲೆಕ್ಕಾಚಾರದಲ್ಲಿ ತೊಡಗಿದ್ದು ಒಳಗೊಳಗೆ ಸಚಿವ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ನಡೆಸುತ್ತಿದ್ದಾರೆ ಎಂಬ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರುತ್ತಿವೆ. ಹೊಸಬ್ರಿಗೆ ಕೊಡ್ತಾರೆ ಅನ್ನೋ ಸುದ್ದಿ ಇದೆ. ನನಗೆ ಆಶಾಭಾವನೆ ಇದೆ. ನನಗೆ ನನ್ನ ಸರ್ಕಾರ 28ರಲ್ಲಿ ಅಧಿಕಾರಕ್ಕೆ ಬರಬೇಕು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಜಿಲ್ಲೆಗೆ ಒಬ್ರಿಗೆ ಆಗ್ಬೋದು. ಸುಬ್ಬಾರೆಡ್ಡಿ ಸಾಹೇಬ್ರಿಗಾದರೂ ಆಗ್ಬೋದು, ನನಗಾದರೂ ಆಗ್ಬೋದು. ಸೊ ಸುಬ್ಬಾರೆಡ್ಡಿ ಅವ್ರಿಗಾದರೂ ವೆಲ್ ಆ್ಯಂಡ್ ಗುಡ್. ನಾನು ಸುಬ್ಬಾರೆಡ್ಡಿಗೆ ಹೇಳಿದ್ದೀನಣ್ಣ, ನಿಮಗಾದರೂ ವೆಲ್ ಆ್ಯಂಡ್ ಗುಡ್, ನನಗಾದರೂ ನೀವು ಸಹಕಾರ ಕೊಡಿ. ಇಲ್ಲ ಇಬ್ಬರಿಗೂ ಆಗದೆ ಬೇರೆಯವ್ರಿಗೈತೆ ಸಹಕಾರ ಕೊಡೋಣ. ನಮಗೇನು ತಾಲೂಕು ಅಭಿವೃದ್ಧಿ ಆಗಬೇಕು. ಬಟ್ ನನ್ನ ನಂಬಿಕೆ ಇದೆ, ರಾಜ್ಯದ ಯುವಕರು ಹೇಳ್ತಾರೆ ನಿಮ್ಮಂಥವ್ರು ಸಚಿವರಾಗಬೇಕು ಅಂತ. ಬಟ್ ಆಸೆ ಇದೆ ಸರ್. ನೋಡೋಣ, ಜುಲೈ ಮೊದಲ ವಾರದಲ್ಲಿ ಬರೋ ಪಟ್ಟಿಯಲ್ಲಿ ನನ್ನ ಹೆಸರಿದ್ದರೂ ರಾಜಭವನಕ್ಕೆ ಹೋಗ್ತೀನಿ, ಇಲ್ಲದೇ ಇದ್ದರೂ ಹೋಗ್ತೀನಿ. ಬಟ್ ನನ್ನ ಹೆಸರಿರುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ಮಿಕ್ಕಿದ ದೈವಬಲ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ 3 ಶಾಸಕರ ನಡುವೆ ಸಚಿವ ಸ್ಥಾನದ ಪೈಪೋಟಿ ತೀವ್ರಗೊಂಡಿದ್ದು ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕಲಿದೆ ಎಂಬುದು ಈ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ಚಾಲಕನ ಬೇಜವಾಬ್ದಾರಿಯಿಂದ ಟಿಪ್ಪರ್ ಹರಿದು ವೃದ್ಧೆಯೊಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ದಾರುಣ ಘಟನೆ ಸಂಭವಿಸಿದೆ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಬೆಂಗಳೂರು ವೃತ್ತದ ಬಳಿ ಇರುವ ಗುರುಭವನದ ಮುಂಭಾಗದಲ್ಲಿ ಟಿಪ್ಪರ್ ಹರಿದು ವೃದ್ಧೆಯೊಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಭೀಕರ ಘಟನೆ ಸಂಭವಿಸಿದೆ. ಮೃತರನ್ನು ಕೆಂಚಾರ್ಲಹಳ್ಳಿ ಗ್ರಾಮದ ನಿವಾಸಿ 60 ವರ್ಷದ ಕದಿರಮ್ಮ ಎಂದು ಗುರುತಿಸಲಾಗಿದೆ. ಇವರು ಸೊಪ್ಪಿನ ವ್ಯಾಪಾರಕ್ಕಾಗಿ ಗುರುವಾರ ಬೆಂಗಳೂರಿಗೆ ಹೋಗಿದ್ದರು. ಶುಕ್ರವಾರ ಮುಂಜಾನೆ ವ್ಯಾಪಾರ ಮುಗಿಸಿಕೊಂಡು ವಾಪಸ್ ಚಿಂತಾಮಣಿಗೆ ಬಸ್ ಮೂಲಕ ಬೆಂಗಳೂರು ವೃತ್ತಕ್ಕೆ ಬಂದಿಳಿದಿದ್ದಾರೆ. ತಮ್ಮ ಗ್ರಾಮಕ್ಕೆ ಹೋಗಲು ಮತ್ತೊಂದು ಬಸ್ ಹತ್ತಬೇಕಾದ್ದರಿಂದ ಅವರು ರಸ್ತೆ ದಾಟಲು ಗುರುಭವನದ ಮುಂಭಾಗದಿಂದ ಬಸ್ ಸ್ಟಾಪ್ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದರು. ಈ ಸಂದರ್ಭದಲ್ಲಿ ಚೇಳೂರು ರಸ್ತೆಯಿಂದ ಬೆಂಗಳೂರು ವೃತ್ತದ ಮೂಲಕ ಎಂಜಿ ರಸ್ತೆ ಕಡೆಗೆ ಹೋಗುತ್ತಿದ್ದ ಟಿಪ್ಪರ್ ಚಾಲಕ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬಂದು ವೃದ್ಧೆಯ ಮೇಲೆ ಹರಿಸಿದ್ದಾನೆ. ಅಪಘಾತದ ತೀವ್ರತೆಗೆ ತೀವ್ರ ರಕ್ತಸ್ರಾವವಾಗಿ ಕದಿರಮ್ಮ ಅವರು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ. ಅಪಘಾತ ಸಂಭವಿಸುತ್ತಿದ್ದಂತೆ ಸಾರ್ವಜನಿಕರು ಸ್ಥಳಕ್ಕೆ ಓಡಿ ಬರುವಷ್ಟರಲ್ಲಿ ಟಿಪ್ಪರ್ ಚಾಲಕ ವಾಹನವನ್ನ ರಸ್ತೆಯಲ್ಲಿ ಅಲ್ಲೇ ಬಿಟ್ಟು ಸ್ಥಳದಿಂದ ಪರಾರಿಯಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ವೃದ್ಧೆಯ ಕುಟುಂಬಸ್ಥರು ನೀಡಿದ ದೂರಿನ ಮೇರೆಗೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತಲೆ ಮರೆಸಿಕೊಂಡಿರುವ ಟಿಪ್ಪರ್ ಚಾಲಕನ ಪತ್ತೆಗಾಗಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿ ನ್ಯೂಸ್, ಚಿಂತಾಮಣಿ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕಲ್ಲು ದಿಮ್ಮಿಗಳನ್ನು ಸಾಗಿಸುತ್ತಿದ್ದ ಲಾರಿಯೊಂದು ಅಪರಿಚಿತ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಲಾರಿಯ ಕ್ಯಾಬಿನ್ ಸಂಪೂರ್ಣ ಜಖಂಗೊಂಡಿದೆ. ಅದೃಷ್ಟವಶಾತ್ ಚಾಲಕ ಪ್ರಾಣ ಅಪಾಯದಿಂದ ಪಾರಾಗಿದ್ದಾನೆ. ಹೀಗೆ ಗ್ರಾನೈಟ್ ಕಲ್ಲು ದಿಮ್ಮಿಗಳನ್ನು ಸಾಗಿಸುತ್ತಿದ್ದ ಲಾರಿಯೊಂದು ಅಪರಿಚಿತ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದು, ಡಿಕ್ಕಿಯ ರಭಸಕ್ಕೆ ಲಾರಿಯ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿರುವ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಗಿ ಬೈಪಾಸ್ ಸಮೀಪ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಅಂದಹಾಗೆ ಗ್ರಾನೈಟ್ ಕಲ್ಲು ದಿಮ್ಮಿಗಳನ್ನು ತುಂಬಿಕೊಂಡು ಚಿಕ್ಕಬಳ್ಳಾಪುರದಿಂದ ಊಗನವಾಡಿಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಅಗಲಗುರ್ಗಿ ಬ್ರಿಡ್ಜ್ ಬಳಿ ಮುಂಭಾಗದಲ್ಲಿ ಸಂಚರಿಸುತ್ತಿದ್ದ
ಅಪರಿಚಿತ ಟ್ರಕ್ ಒಂದು ಕ್ಷಣಾರ್ಧದಲ್ಲಿ ಬಲಕ್ಕೆ ತಿರುಗಿಸಿದ್ನಂತೆ. ಇದರಿಂದ ಹಿಂಬದಿಯಿಂದ ಬಂದ ಲಾರಿ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಇನ್ನು ಘಟನೆಯಲ್ಲಿ ಚಾಲಕ ಸ್ವಲ್ಪ ಗಾಯಗಳೊಂದಿಗೆ ಪಾರಾಗಿದ್ದು, ಲಾರಿಯ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ಸ್ವಲ್ಪದರಲ್ಲಿ ದೊಡ್ಡ ಅನಾಹುತವೊಂದು ತಪ್ಪಿದೆ. ಅಪಘಾತದ ಬಳಿಕ ಕೆಲಕಾಲ ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಸ್ಥಳಕ್ಕೆ ಬಂದ ಪೊಲೀಸರು ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಈ ಪ್ರಕರಣವು ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಪಘಾತಕ್ಕೆ ಕಾರಣವಾದ ಅಪರಿಚಿತ ವಾಹನದ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಅವನು ಸಡನ್ ಆಗಿ ಹೊಡೆದ್ಬಿಟ್ಟು ಹೊರಟ ಎಸ್ಕೇಪ್ ಅವನು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್,
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಮುಖ್ಯಮಂತ್ರಿಗಳ ವಿವೇಚನಾ ನಿಧಿಯ ವಿಶೇಷ ಅನುದಾನದ ಅಡಿ ಮಂಜೂರಾಗಿದ್ದ ಪುರಸಭೆ ವ್ಯಾಪ್ತಿಯ ಕ್ರೀಡಾಂಗಣದಲ್ಲಿ ನಿರ್ಮಾಣವಾಗಬೇಕಿದ್ದ ಈಜುಕೊಳ ಹಾಗೂ ಇಂಡೋರ್ ಸ್ಟೇಡಿಯಂ ಕಾಮಗಾರಿ ವರ್ಷಗಳಾದರೂ ಆರಂಭವಾಗದಿರುವುದನ್ನು ಖಂಡಿಸಿ ಯುವಕರು ಸಾರ್ವಜನಿಕರ ಜೊತೆ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿಗಳ ವಿವೇಚನಾ ನಿಧಿಯ ವಿಶೇಷ ಅನುದಾನದ ಅಡಿ ಮಂಜೂರಾಗಿದ್ದ ಶ್ರೀನಿವಾಸಪುರ ಪುರಸಭೆ ವ್ಯಾಪ್ತಿಯ ಕ್ರೀಡಾಂಗಣದಲ್ಲಿ ನಿರ್ಮಾಣವಾಗಬೇಕಾಗಿದ್ದ ಈಜುಕೊಳ ಹಾಗೂ ಇಂಡೋರ್ ಸ್ಟೇಡಿಯಂ ಕಾಮಗಾರಿ ವರ್ಷಗಳಾದರೂ ಆರಂಭವಾಗದಿರುವುದನ್ನು ಖಂಡಿಸಿ ಶ್ರೀನಿವಾಸಪುರ ಪಟ್ಟಣದ ಯುವಕರು, ಸಾರ್ವಜನಿಕರು ಹಾಗೂ ಕಾಂಗ್ರೆಸ್ ಮುಖಂಡರು ಪುರಸಭೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾಕಾರರು ಪುರಸಭೆ ಆಡಳಿತಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸುಮಾರು 3 ಕೋಟಿ ವೆಚ್ಚದ ಈಜುಕೊಳ ಕಾಮಗಾರಿ ಸೇರಿದಂತೆ ಹಿಂದಿನ ನಿರ್ಣಯದಂತೆ ಇಂಡೋರ್ ಸ್ಟೇಡಿಯಂ ಹಾಗೂ ಇತರೆ ಕ್ರೀಡಾ ಮೂಲ ಸೌಕರ್ಯಗಳ ಕಾಮಗಾರಿಗಳನ್ನು ಕೂಡಲೇ ಆರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಯಾವ ತರ ನಡೆಯುತ್ತೆ ಎಲ್ಲರೂ ಕೂಡ ಗೊತ್ತು. ಅನಂತ ಒಂದೇ ಒಂದು ಯೋಜನೆ ಇದು. ಆದ್ರಿಂದ ಏನು KRIDಯಲ್ಲಿ ಏನ್ ನಡ್ತಾ ಇದೆಯೋ ಈಗ ಕಾಮಗಾರಿಗಳು ತಕ್ಷಣದಿಂದಲೇ ಅದನ್ನು ನಿಲ್ಲಿಸಬೇಕು. ಅದನ್ನು ಸರ್ಕಾರ ವಜಾಗೊಳಿಸಬೇಕು. ಈ ಮುಂಚೆ ಏನು ನಮ್ಮ ಆರ್ತಿಂಸದ ಬಳಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿತ್ತು, ಅದಕ್ಕೆ ಸ್ಟೇ ತಂದ್ರು. ಇಲ್ಲಿ ಕಲ್ಲೂರ್ ಹತ್ರ ಟಾಟಾ ಅನುದಾನ ಸಂಸ್ಥೆಯಿಂದ ಏನು ಅನುದಾನ ಪಡೆದ್ಬಿಟ್ಟು ಕ್ಯಾನ್ಸರ್ ಹಾಸ್ಪಿಟಲ್ ನಿರ್ಮಾಣ ಮಾಡೋದಕ್ಕೆ ಏನು ಶ್ರಮ ಪಟ್ಟಿದ್ರು, ಅದಕ್ಕೆಲ್ಲ ಸ್ಟೇ ತಂದ್ರು. ಇಲ್ಲಿ ಒಂದು ಎಲ್ಲ ಸಾರ್ವಜನಿಕರೆಲ್ಲ ಸೇರಿ ಒಂದು ಕ್ಲಬ್ ಮಾಡೋದಕ್ಕೆ ಬಂದ್ರೆ ಅದಕ್ಕೆ ಸ್ಟೇ ತಂದ್ರು. ಇದು ಸಾರ್ವಜನಿಕವಾಗಿ ಮೆಚ್ಚೆ ಪಡುವಂತ ವಿಚಾರನ? ಇದನ್ನೆಲ್ಲ ಸಾರ್ವಜನಿಕವಾಗಿ ನಾವೆಲ್ಲ ಕಣಿಸೋದಕ್ಕೆ ನಾವೆಲ್ಲ ಈಗ ಸೇರಿದ್ದೀವಿ. ಈ ತರ ಸ್ಟೇ ತರ ಒಂದು ವರ್ಗನೆ ಇದೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಧಿಕ್ಕಾರವಾಗ್ಲಿ. ಹಾಗೆಯೇ ನಮ್ಮ ಪಟ್ಟಣ ಅಭಿವೃದ್ಧಿ ಈ ತರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್, ಕ್ಲಬ್ ಆಗಿದ್ದಿದ್ರೆ ನಾವು ಏನು ಬೆಂಗಳೂರಿಗೆ ಅಲಿಬೇಕಾಗಿರ್ಲಿಲ್ಲ. ಯಾರಿಗೋ ಒಬ್ಬ ಅನಾವಶ್ಯಕವಾಗಿ ಏನಾದ್ರು ತುರ್ತು ಪರಿಸ್ಥಿತಿ ಬಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ಇವೆಲ್ಲ ಆಗಿದ್ದಿದ್ರೆ ನಾವು ಬೆಂಗಳೂರು ಪಟ್ಟಣದಂತೆ ನಮ್ಮ ಶ್ರೀನಿವಾಸಪುರ ಟೌನ್ ಕೂಡ ಎಲ್ಲ ಅಭಿವೃದ್ಧಿ ಆಗ್ತಾ ಇತ್ತು. ಸಾವಿರಾರು ಜನರಿಗೆ ಬದುಕು ಕಲಿಸ್ತಾ ಇತ್ತು. ಮಾಜಿ ಪುರಸಭೆ ಅಧ್ಯಕ್ಷ ಭಾಸ್ಕರ್ ಮಾತನಾಡಿ 2023 ಫೆಬ್ರವರಿ 27ರಂದು ಶ್ರೀನಿವಾಸಪುರ ಪಟ್ಟಣದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ 5 ಕೋಟಿ ವೆಚ್ಚದ ಕ್ರಿಯಾ ಯೋಜನೆಗೆ ಅನುಮೋದನೆ ದೊರೆತಿದ್ದು, ಅದರಲ್ಲಿ ಈಜುಕೊಳ ನಿರ್ಮಾಣಕ್ಕೆ 3 ಕೋಟಿ ಮೀಸಲಿಡಲಾಗಿತ್ತು. ಆದರೆ 3 ವರ್ಷ ಕಳೆದರೂ ಕಾಮಗಾರಿ ಆರಂಭವಾಗಿಲ್ಲ. ಇದೀಗ ಆ ಅನುದಾನವನ್ನು ರಸ್ತೆ ಕಾಮಗಾರಿಗಳಿಗೆ ಬಳಸುವ ಪ್ರಯತ್ನ ಸರಿಯಲ್ಲ ಎಂದು ಆರೋಪಿಸಿದ್ದಾರೆ. 2018-2019ರಲ್ಲಿ ಮಾಜಿ ಸಚಿವ ರಮೇಶ್ ಕುಮಾರ್ ಅವರ ಪ್ರಯತ್ನ
ಕೇಂದ್ರದಿಂದ ಈ ಯೋಜನೆಗೆ ವಿಶೇಷ ಅನುದಾನ ದೊರೆತಿತ್ತು. ಟೆಂಡರ್ ಪ್ರಕ್ರಿಯೆಯು ಪೂರ್ಣಗೊಂಡಿದ್ದು ನ್ಯಾಯಾಲಯದ ತಡೆಯಾಜ್ಞೆ ಸೇರಿದಂತೆ ವಿವಿಧ ಕಾರಣಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದ್ದು ನಂತರ ಸರ್ಕಾರ ಅನುದಾನವನ್ನು ಹಿಂಪಡೆದಿದೆ ಎಂದು ಮುಖಂಡರು ತಿಳಿಸಿದ್ದಾರೆ. ಮುಂಭಾಗದಲ್ಲಿ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಅದು ಶ್ರೀನಿವಾಸಪುರ ಸಾರ್ವಜನಿಕರು ಮತ್ತು ಯುವ ಪೀಳಿಗೆ, ಅದು ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲ. ಅವರಿಗೆ ನಾವು ಕೈ ಜೋಡಿಸಿದ್ದು ಅಷ್ಟೇ. ನಾವು ಯಾವುದೇ ಅಭಿವೃದ್ಧಿ ಕುಟುಂಬ ತರೋಕ್ಕೆ ಬಯಸಿಲ್ಲ. ಆದರೆ 2019ರಲ್ಲಿ ಆವಾಗ ವಿಶೇಷ ಅಂತಂದ್ರೆ ಬಂದಂಥ ಹಣವನ್ನು ಈಗ ಯಾರೀಗ ಮಾಡ್ತಾಯಿದ್ರು ಅವರು ನಮ್ಮ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತಂದು ಅಭಿವೃದ್ಧಿ ಆಗಕ್ಕೆ ಬಿಡಲಿಲ್ಲ. ಅವಾಗ ಈಗ ಮಾತ್ರ ಅಭಿವೃದ್ಧಿ ಅಂತ ಹೆಸರು ಹೇಳ್ತಾರೆ. ಇದೇ ತಾವೇ ಅದಕ್ಕೆ ಆನ್ಸರ್ ಕೊಡಬೇಕು. ಯಾಕಂದರೆ ಆವಾಗ ಇಲ್ಲದೆ ಇರೋ ಅಭಿವೃದ್ಧಿ ಇವಾಗ ಹೇಗಾಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಮತ್ತು ಯುವ ಪೀಳಿಗೆ ಈಗ ಯಾವುದೇ ಊರಲ್ಲಾಗಲಿ ಕೆರೆ ಅಥವಾ ಗುಡ್ಡೆಯಲ್ಲಿ ನೀರಿಲ್ಲ, ಎಲ್ಲರೂ ಈಜುಕಲೇಬೇಕೀಗ ಅಂತ ಅನಿವಾರ್ಯ ಇದೆ ನಮಗೆ. ಅಂಥ ಟೈಮಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದರೆ ಶ್ರೀನಿವಾಸಪುರದಲ್ಲಿ ಅದನ್ನು ಚೇಂಜ್ ಮಾಡಿ ರೋಡ್ಗೆ ಹಾಕ್ಬಿಡಿದ್ರೆ ತುಂಬ ಅನ್ಯಾಯ. ಯಾಕಂದರೆ ಈಗ ಶ್ರೀನಿವಾಸಪುರ ಪಟ್ಟಣದವರಾಗ್ಬೋದು, ಹಳ್ಳಿಯವರಾಗ್ಬೋದು, ನಮ್ಮ ಕೃಷಿ ಉಂಡೆಗಳು ಯಾರು ರೈತರು ಮಾಡಿದ್ರು ಅದರಲ್ಲಿ ಈಜುಕೊಲೆಗೆ ಹೋಗಿ ನಾವು ಪ್ರಾಣಿಗಳು ಕಳ್ಕೊಳ್ತಾ ಇದ್ವಿ. ಕಣ್ಣಾರೆ ನಮ್ಮ ಮಕ್ಕಳನ್ನ ನಾವು ನೋಡ್ತಾ ಇದ್ವಿ. ಅಂಥ ವ್ಯವಸ್ಥೆ ಐತೆ ಇರುವಾಗ ಸ್ವಿಮ್ಮಿಂಗ್ ಪೂಲ್ ಬೇಡ ಅನ್ನೋದು ತಪ್ಪು, ಅದನ್ನು ಚೇಂಜ್ ಮಾಡೋದು ತಪ್ಪು. ಮತ್ತು ನಮ್ಮ ತಾಲೂಕಿಗೆ ಯಾವುದೇ ಒಂದು ಪಾರ್ಕ್ ಇಲ್ಲ, ನಮ್ಮಲ್ಲಿ ಪಾರ್ಕ್ ಬೇಕು. ಮತ್ತು ಸ್ಕೇಟಿಂಗ್ ಸ್ಟೇಡಿಯಂ ಮಾಡಿದರು, ಅದನ್ನು ಊಟದಾಗ ಇಳಿಸಿ ಏನು ಅವ್ರ ಉದ್ದೇಶ ಇಷ್ಟೇ. ಅದು ಮೊದಲು PWಯಲ್ಲಿ ಏನದು ಅದು ಟೆಂಡರ್ ಆಗಿತ್ತು. 24-25ರಲ್ಲಿ ಏನು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅವ್ರು ರಿವಿಷನ್ ಮುನ್ಸಿಪಾಲಲ್ಲಿ ರಿವಿಷನ್ ಆಗಿ ಟೆಂಡರ್ಗೆ ಹೋಗಿತ್ತು. ಅಂಥ ಕಾಮಗಾರಿಗಳನ್ನು ನಿಲ್ಲಿಸಿ ಈಗ ಅದನ್ನು PWಯಲ್ಲಿ ಬಿಟ್ಟು KLDಗೆ ಹಾಕೋ ಅವಶ್ಯಕತೆ ಏನಿತ್ತು. ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವ ಪ್ರತಿಭಟನಾಕಾರರು ಸರ್ಕಾರ ತಕ್ಷಣವೇ ಈಜುಕೊಳ, ಇಂಡೋರ್ ಸ್ಟೇಡಿಯಂ, ಪಾರ್ಕ್ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಆರಂಭಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಉಗ್ರ ಹೋರಾಟ ನಡೆಸಿ ತಾಲೂಕು ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಯುವ ಪತ್ರಕರ್ತ ಶಿವಕುಮಾರ್ ಕೆ. ವರ್ಲಕೊಂಡ ಅವರ ಸಂಪಾದಕತ್ವದಲ್ಲಿ ಆರಂಭವಾಗಿರುವ ಸ್ಕಂದಗಿರಿ ವಾಣಿ ಕನ್ನಡ ದಿನಪತ್ರಿಕೆಯನ್ನು ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಲೋಕಾರ್ಪಣೆ ಮಾಡಿದರು. ಸ್ಕಂದಗಿರಿ ವಾಣಿ ಸತ್ಯದ ಧ್ವನಿಯ ಕನ್ನಡ ದಿನಪತ್ರಿಕೆ ಎಲ್ಲ ಅತಿಥಿಗಳು ಈ ಒಂದು ಕಾರ್ಯದಲ್ಲಿ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸ್ಕಂದಗಿರಿ ವಾಣಿ ನೂತನ ಕನ್ನಡ ದಿನಪತ್ರಿಕೆಯ ಲೋಕಾರ್ಪಣೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಪತ್ರಕರ್ತ ಶಿವಕುಮಾರ್ ಕೆ. ವರ್ಲಕೊಂಡ ಸಂಪಾದಕತ್ವದಲ್ಲಿ ಸ್ಕಂದಗಿರಿ ವಾಣಿ ದಿನಪತ್ರಿಕೆಯನ್ನು ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಬಿಡುಗಡೆ ಮಾಡಿ ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ರಾಜಕೀಯ ಗಣ್ಯರು, ಸರ್ಕಾರಿ ಅಧಿಕಾರಿಗಳು, ಪತ್ರಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ನೂತನ ದಿನಪತ್ರಿಕೆಗೆ ಶುಭಾಶಯ ಕೋರಿದರು. ಹಲವು ವರ್ಷಗಳಿಂದ ರಾಜ್ಯ ಮಟ್ಟದ ಸುದ್ದಿವಾಹಿನಿಗಳಲ್ಲಿ ಕಾರ್ಯನಿರ್ವಹಿಸಿ ಅನುಭವ ಹೊಂದಿರುವ ಪತ್ರಕರ್ತ ಶಿವಕುಮಾರ್ ಕೆ. ವರ್ಲಕೊಂಡ ಅವರು ಸಂಪಾದಕರಾಗಿ ಈ ದಿನಪತ್ರಿಕೆಯನ್ನು ಆರಂಭಿಸಿದ್ದು ಜಿಲ್ಲೆಯ ಜನಪರ ಸಮಸ್ಯೆಗಳು, ಅಭಿವೃದ್ಧಿ, ರೈತರ ವಿಚಾರಗಳು ಹಾಗೂ ನೈಜ ಸುದ್ದಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಉದ್ದೇಶದಿಂದ ಈ ದಿನಪತ್ರಿಕೆ ಆರಂಭಿಸಿದ್ದು ಅವರ ಕನಸುಗಳೆಲ್ಲ ನನಸಾಗಲೆಂದು ಶಾಸಕ ಸುಬ್ಬಾರೆಡ್ಡಿ ಶುಭ ಹಾರೈಸಿದರು. ಸ್ಕಂದಗಿರಿ ವಾಣಿ ಸತ್ಯದ ಧ್ವನಿಯ ಕನ್ನಡ ದಿನಪತ್ರಿಕೆ ಶಿವಕುಮಾರ್ ಕೆ. ವರ್ಲಕೊಂಡರ ಅವರ ಸಂಪಾದಕತ್ವದಲ್ಲಿ ಸಮಾಜ ಸೇವಕರು ಹಾಗೂ ಪತ್ರಿಕಾ ರಂಗಕ್ಕೆ ತಮ್ಮದೇ ಆದಂತಹ ಸಹಕಾರವನ್ನ ನೀಡುತ್ತಿರುವಂತಹ ಶ್ರೀಯುತ SN ಸುಬ್ಬಾರೆಡ್ಡಿ ಸರ್ ಅವರು ಎಲ್ಲ ಅತಿಥಿಗಳು ಈ ಒಂದು ಕಾರ್ಯದಲ್ಲಿ ತೊಡಗಿರುವ ನೀವು ಸ್ಕಂದಗಿರಿ ವಾಣಿ ಅಂತ ನಾನೊಂದು ಪೇಪರ್ ಮಾಡಬೇಕು, ತಮ್ಮ ಸಮಯಾವಕಾಶ ಪಡಬೇಕು ಅಂತ ನಿಜವಾಗ್ಲೂ ನಾನು ಕೇಳ್ದಾಗ್ತಾನೆ. ಏನಪ್ಪ ಇಂಥ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಇದ್ದಾಗ ಈಗ ಮ್ಯಾಕ್ಸಿಮಮ್ ನಾನು ನೋಡ್ದಂಗೆ ಎರಡು ಮೊಬೈಲ್ ಇಟ್ಕೊಂಡು ಆವಾಗ ನ್ಯೂಸ್ ನೋಡ್ತಾ ಇದ್ದಾರೆ. ಈ ಒಂದು ಪ್ರಿಂಟ್ ಮೀಡಿಯಾಗೆ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ಅಷ್ಟು ಡಿಮ್ಯಾಂಡ್ ಇಲ್ಲ. ಅದೇನೊಂದು ಇಲ್ಲ, ನೋಡ್ಕೊಂಡಿರಿ, ನನ್ನ ಶಕ್ತಿ ನನಗೆ ಗೊತ್ತು, ನಾನು ಮಾಡಿ ತೋರಿಸ್ತೀನಿ ಅಂತ ನಿಜವಾಗ್ಲು ನಂಗೆ ಸಂತೋಷ ಆಯ್ತು. ಯಾಕಂದ್ರೆ ಆತನ ಛಲ ಮಾಡಬೇಕು, ಹಂಬಲ
ಏನಾದ್ರೂ ಈ ಪತ್ರಿಕೆ ರಂಗದಲ್ಲಿ ನಾವು ದುಡಿಬೇಕು ಅನ್ನುವಂತ ಛಲ ಇದೆಯಲ್ಲ, ಅದಿದ್ರೆ ಖಂಡಿತವಾಗ್ಲೂ ಆ ಮನುಷ್ಯ ತನ್ನ ಜೀವನದಲ್ಲಿ ಮುಂದುವರಿತಾನಂತ ನಾನು ನಂಬಿದ್ದೀನಿ. ನನ್ನ ಜೀವನದಲ್ಲೂ ಅದು ಆಗಿದೆ. ಅದರಿಂದ ನನ್ನ ವಿನಂತಿ ಸಿಗುವುದು ಇವತ್ತು, ಆವಾಗಲೇ ನಮ್ಮ ಜಯರಾಮಣ್ಣ ಮಾತನಾಡ್ತಾ ಇದ್ರು, ನಿಜಾನೇ ರಾಜಕೀಯದಲ್ಲೂ ಕೆಲವರು ಕೆಟ್ಟವರು ಇರ್ತಾರೆ, ಕೆಲವರು ಒಳ್ಳೆಯವರು ಇರ್ತಾರೆ. ಎಲ್ಲ ರಂಗದಲ್ಲಿ ಪತ್ರಿಕೆಯಲ್ಲಿ ಕೆಲವರು ಇರ್ಬೋದು, ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಆದ್ರೆ ಒಂದಂತೂ ಎಲ್ಲ ಮಾಧ್ಯಮ ಮಿತ್ರರು ನನ್ನ ಕಿವಿ ಮಾತು, ದಯವಿಟ್ಟು ಸ್ವಲ್ಪ ನಿಧಾನವಾಗಾದ್ರೂ ವಾಸ್ತವಾಂಶ ಜನ ತಿಳಿಸುವಂತ ಕೆಲಸ ಆಗಲಿ. ಏನೋ TRPಗೋಸ್ಕರ ನನ್ನ ಚಾನೆಲ್ನೇ ಮುಂದಿರ್ಬೇಕು, ನನ್ನ ಪತ್ರಿಕೆ ಬೇಗ ಬಂದ್ಬಿಡ್ಬೇಕು ಅಂತ ಚಿಕ್ಕ ಚಿಕ್ಕದೆಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ ಆಗ್ಬಿಡೋದು, ಏನೇನೋ ಮಾಡೋದು ದಯವಿಟ್ಟು ಬೇಡ ಅಂತ ನನ್ನ ವಿನಂತಿ ಇದು ನಿಮ್ ತಮಗೆ. ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ, ನಾನು ಯಾವಾಗಲೂ ಒಂದ್ಸಲ ಪ್ರಜಾವಾಣಿಯಲ್ಲಿ ಇಂದಿರಾ ಗಾಂಧಿ ಸತ್ತಾಗ ಬ್ಲಾಕ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಟ್ಟರು. ಆವಾಗ ಸ್ಮಾಲ್ ಎಲ್ಲ ಬ್ರೇಕ್ ಅಂದ್ರೆ ಏನಾಗಿದೆ ಅಂದ್ರೆ ಈಗ ನಮ್ಗೆ ಬೇಗ ನಮ್ದೇ ಮುಂದಿರ್ಬೇಕು ಅಂತ ನಮ್ಮ ಆಸೆ ಇದೆ. ತಪ್ಪು ಅಂತ ನಾನೇನಲ್ಲ, ಆದರೆ ಕೆಲವು ವಿಚಾರಗಳನ್ನು ಮಾಡುವಾಗ ಇನ್ನ ಅಲ್ಲಿ ಆಗ್ತಾ ಇತ್ತು, ಆವಾಗ್ಲೇ ಅಲ್ಲಿ 3 ಜನ ಸತ್ತಿದ್ರೆ ಇಲ್ಲ 30 ಜನ ಸತ್ತಾ ಇದ್ದಾರೆ ಅಂತ ತೋರಿಸೋದು ಏನಾಗುತ್ತಂದ್ರೆ ಕೆಲವರ ಮೇಲೆ ಪರಿಣಾಮ ಬೀರುತ್ತೆ. ಏನಾಗುತ್ತೆ ಅಂದ್ರೆ ಸಮಾಜದಲ್ಲಿ ಅದು ಒಂದು ಕೆಡುಕಾಗುತ್ತೆ. ದಯವಿಟ್ಟು ತಾವು ಅಂತ ಒಂದು ಏನೇ ಒಂದು ವಾಸ್ತವಾಂಶ, ಈಗ ನಾನೇನು ರಾಜಕೀಯದ ಬಗ್ಗೆ ಆತರ ಕೆಟ್ಟದ್ ಮಾಡಿದ ಕೆಟ್ಟದ್ದೇ ಅಂತ ಬರೀರಿ, ಒಳ್ಳೇದ್ ಮಾಡಿದಾಗ ಒಳ್ಳೇದನ್ನೇ ಅಂತ ಬರೀ. ನಾವೇನು ನಮ್ದು ಮಾತಿಲ್ಲದ ತೋರಿಸಿ ಅಂತ ನಾವಂತೂ ಯಾರಿಗೂ ಹೇಳಕ್ ಹೋಗಲ್ಲ. ಹಾಗಾದಾಗ ನಿಜವಾಗ್ಲೂ ಆ ಪತ್ರಿಕೆ ಆದಂತ ಒಂದು ಅದಕ್ಕೆ ಆದಂತ ಒಂದು ಸ್ಥಾನ ಇರುತ್ತೆ. ತಾವು ಇಷ್ಟೊತ್ತು ಮಾತನಾಡ್ತಾ ಇದ್ದೆ ನಮ್ಮ ಕಾರ್ತಿ ನಾರಾಯಣಪ್ಪನವರು. ಲಂಕೇಶ್ ನಾನು ಮಾರ್ತಲ್ಲಿ ಹೇಳಿದ್ದೆ, ನನ್ನ ಐ ಥಿಂಕ್ 83 ನಾನು ಮಾತಲ್ಲಿ ಬೆಂಗಳೂರಲ್ಲಿ ಇದ್ದೆ. ಲಂಕೇಶ್ ಪತ್ರಿಕೆ ಡಿಮ್ಯಾಂಡ್ ಇರ್ತಾ ಇತ್ತು. ಹೆಂಗೆ ನಾವೇನಾದ್ರು ಪತ್ರಿಕೆ ಬಂದು ಮಾರನೇ ದಿವಸ ಸರ್ ಖಾಲಿ ಆಗೋಯ್ತು ಅಂದಿರೋರಲ್ಲಿ ಗಾಂಧಿ ಅಂಗಡಿ ಅಂತ ಒಂದಿತ್ತು, ನಮ್ಮ ಪತ್ರಿಕೆ ಖಾಲಿ ಆಗ ಅಷ್ಟು ಡಿಮ್ಯಾಂಡ್ ಇತ್ತು. ಅಷ್ಟು ಅದರಲ್ಲಿ ನಮ್ಗಾಗ ಏನಾದ್ರು ಟ್ರೆಂಡ್ ಇತ್ತಾಗ ಲಂಕೇಶ್ ಪತ್ರಿಕೆ 84, 85 ಆ ಮತ್ತೆ ಇದರಲ್ಲಿ. ಹಂಗೆ ಯಾವುದೇ ಒಂದು ಪೇಪರ್ ಇರಲಿ, ಒಬ್ಬ ರಾಜಕೀಯ ವ್ಯಕ್ತಿ ಇರಲಿ, ಒಬ್ಬ ಅಧಿಕಾರಿ ಇರಲಿ, ಒಳ್ಳೆ ಕೆಲಸ ಮಾಡಿದಾಗ ಜನಬೆಂಬಲ ಖಂಡಿತವಾಗ್ಲೂ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುವರ್ಣ ರವಿಕುಮಾರ್ ಮಾತನಾಡಿ, ಜಿಲ್ಲೆಯ ಪತ್ರಿಕೋದ್ಯಮಕ್ಕೆ ಮತ್ತೊಂದು ಹೊಸ ದಿನಪತ್ರಿಕೆ ಸೇರ್ಪಡೆಯಾಗಿರುವುದು ಸಂತಸದ ವಿಷಯ. ಸತ್ಯ, ನಿಷ್ಪಕ್ಷಪಾತ ಹಾಗೂ ಜನಪರ ಸುದ್ದಿಗಳ ಮೂಲಕ ಪತ್ರಿಕೆ ಯಶಸ್ಸು ಸಾಧಿಸಲಿ ಎಂದು ಶುಭ ಹಾರೈಸಿದರು. ಇವತ್ತು ಈ ಒಂದು ಡಿಜಿಟಲ್ ಯುಗದಲ್ಲಿ, ತಂತ್ರಜ್ಞಾನದ ಯುಗದಲ್ಲಿ ಪತ್ರಿಕೆಗಳು ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಎಷ್ಟೇ ಡಿಜಿಟಲೀಕರಣ ಆಗ್ತದೆ, ಸೊ ನ್ಯೂ ಮೀಡಿಯಾ ಅಂತ ಕರಿತೀವಿ, ಸೊ ಎಲ್ಲ ಒಂದು ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ ಇವೆಲ್ಲ ಕೂಡ ನವ ಮಾಧ್ಯಮಗಳು ಅಂತ ಕರಿತೀವಿ. ಸೊ ಇವುಗಳ ಮಧ್ಯೆ ಇವತ್ತಿಗೂ ಕೂಡ ಪತ್ರಿಕೆಗಳು ತಮ್ಮದೇ ಆದಂತಹ ಒಂದು ಪ್ರಾತಿನಿಧ್ಯವನ್ನ, ತಮ್ಮದೇ ಆದಂತಹ ಪ್ರಾಬಲ್ಯವನ್ನ ಇಟ್ಕೊಂಡಿದ್ದೇವೆ. ಸೊ ನಮ್ಮ ಈ ಒಂದು ಸ್ಕಂದಗಿರಿ ವಾಣಿ ಪತ್ರಿಕೆ ಕೂಡ ನಮ್ಮ ಜಿಲ್ಲೆ, ರಾಜ್ಯ, ದೇಶಾದ್ಯಂತ ಇರುವಂತಹ ಸಮಸ್ಯೆಗಳತ್ತ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲಿ. ಸೊ ತನ್ನದೇ ಆದಂತ ಛಾಪನ್ನ ಇಡೀ ಜಿಲ್ಲೆಯಲ್ಲಿ ಮೂಡಿಸ್ಬೇಕು. ಸೊ ಇವತ್ತು ಪತ್ರಿಕೆಗಳನ್ನ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಸೊ ಬಹಳ ಶ್ರಮ ಪಡಬೇಕಾಗ್ತದೆ. ಒಂದು ಇಷ್ಟು ದಿನ ನಾವೊಂದು ವರದಿಗಾರನಾಗಿ ಕೆಲಸ ಮಾಡೋದಕ್ಕೆ ಇವತ್ತು ಸಂಪಾದಕನಾಗಿ ಪತ್ರಿಕೆಯನ್ನ ಮಾಡೋದು ತುಂಬಾ ನಮ್ಗೆ ಚಾಲೆಂಜಿಂಗ್ ಆಗಿರುವಂತದ್ದು. ಸೊ ಶಿವಕುಮಾರ್ ಕೂಡ ಕಳೆದ 14-15 ವರ್ಷಗಳಿಂದ ಇದೇ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅವ್ರಿಗೆ ಸಾಕಷ್ಟು ಅನುಭವ ಇದೆ, ಅವ್ರದೇ ಆದಂತಹ ಸಂಪರ್ಕವನ್ನು ಇಟ್ಕೊಂಡಿದ್ದಾನೆ ಅಧಿಕಾರಿಗಳ ಜೊತೆ, ಸಂಘ ಸಂಸ್ಥೆಗಳ ಜೊತೆ, ಎಲ್ಲ ರಾಜಕಾರಣ ಜೊತೆ ಇರ್ಬೋದು. ಸೊ ಮಾಧ್ಯಮ ಮಿತ್ರರ ಜೊತೆ ಎಲ್ಲರೂ ಕೂಡ ತನ್ನದೇ ಆದಂತಹ ಒಂದು ಸಂಪರ್ಕವನ್ನ ಗಟ್ಟಿಗೊಳಿಸ್ಕೊಂಡು ಹಂತ ಹಂತವಾಗಿ ಇವತ್ತು ಒಬ್ಬ ಸಂಪಾದಕನ, ಒಬ್ಬ ವರದಿಗಾರ, ಫಸ್ಟ್ ಕ್ಯಾಮರಾಮನ್ ಆಗಿ ಬಂದು ವರದಿಗಾರನಾಗಿ ಇವತ್ತು ಒಬ್ಬ ಸಂಪಾದಕನಾಗಿ ಹಂತ ಹಂತವಾಗಿ ಬೆಳೀತಾ ಇದಾರಲ್ಲ, ಇದು ನಿಜಕ್ಕೂ ಕೂಡ ಶಿವಕುಮಾರ್ ಅವರಿಗೆ ತುಂಬಾ ಅಭಿನಂದನೆಗಳು. ಸೊ ಎಲ್ಲರೂ ಕೂಡ ಇದೇ ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಹಂತ ಹಂತವಾಗಿ ಬೆಳ್ಕೊಂಡು ಬರುವಂತದ್ದು ತುಂಬಾ ಕಷ್ಟದ ಕೆಲಸ. ಒಂದು ಸಂಪಾದಕ ಒಂದು ಪತ್ರಿಕೆಯನ್ನ ಶುರು ಮಾಡ್ತಾ ಇದ್ದಾರೆ. ಅವರ ಪತ್ರಿಕೆ ಇಡೀ ಜಿಲ್ಲೆ, ನಮ್ಮ ರಾಜ್ಯಾದ್ಯಂತ ಹೆಚ್ಚು ಹೆಸರು ಗಳಿಸಲಿ. ಸೊ ಈ ಪತ್ರಿಕೆಯನ್ನ ಯಶಸ್ವಿಯಾಗಿ ಅವ್ರು ಮುನ್ನಡೆಸ್ಕೊಂಡು ಬರಲಿ. ನಮ್ಮ
ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು, ರಾಜಕೀಯ ಗಣ್ಯರು ಹಾಗೂ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದು ನೂತನ ದಿನಪತ್ರಿಕೆ ಯಶಸ್ಸಿಗೆ ಶುಭ ಕೋರಿದರು. ಒಟ್ಟಾರೆ ಪತ್ರಕರ್ತ ಶಿವಕುಮಾರ್ ಕೆ ವರ್ಲಕೊಂಡ ಅವರ ಸಂಪಾದಕತ್ವದಲ್ಲಿ ಆರಂಭವಾದ ಸ್ಕಂದಗಿರಿ ವಾಣಿ ಕನ್ನಡ ದಿನಪತ್ರಿಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಪರ ಹಾಗೂ ನೈಜ ಸುದ್ದಿಗಳಿಗೆ ಹೊಸ ವೇದಿಕೆಯಾಗುವ ನಿರೀಕ್ಷೆ ಮೂಡಿಸಿದೆ. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ವಿಶೇಷವಾಗಿ ಗೌರವಿಸಲಾಯಿತು. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್.
ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಶಿಡ್ಲಘಟ್ಟ ತಾಲೂಕು ಆಡಳಿತದ ದಲಿತ ವಿರೋಧಿ ಧೋರಣೆ, ಭ್ರಷ್ಟಾಚಾರ ಹಾಗೂ ಆಡಳಿತ ವೈಫಲ್ಯಗಳನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕದ ವತಿಯಿಂದ ಜುಲೈ 6ರಂದು ತಾಲೂಕು ಕಚೇರಿ ಎದುರು ಒಂದು ದಿನದ ಧರಣಿ ನಡೆಸಲಾಗುವುದೆಂದು ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್ ತಿಳಿಸಿದರು. ದಲಿತರಿಗೆ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಬಡವರಿಗೆ ಏನು ಸಿಗಬೇಕು ಅದನ್ನ ಸಿಗುವಂತಹ ಒಂದು ಇದನ್ನ ತಕ್ಷಣ ಜಾರಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಪೂರ್ಣಗೊಳ್ಳುತ್ತಿದೆ. ಆದರೂ ಸಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೆ ಸಂವಿಧಾನಬದ್ಧ ಹಕ್ಕುಗಳು ಹಾಗೂ ಮೀಸಲಾತಿ ಸೌಲಭ್ಯಗಳು ಸಮರ್ಪಕವಾಗಿ ಜಾರಿಯಾಗುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ 36% ಎಸ್ಸಿ ಎಸ್ಟಿ ಜನಸಂಖ್ಯೆ ಇದ್ದರೂ ರಾಜಕೀಯ ಪಕ್ಷಗಳು ಅವರನ್ನ ಮಾತ್ರ ಮತ ಬ್ಯಾಂಕ್ನಂತೆ ಬಳಸಿಕೊಳ್ಳುತ್ತಿವೆ. ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಗಳ ಅನುದಾನವನ್ನ ಮೂಲ ಉದ್ದೇಶಗಳಿಗೆ ಬಳಸದೆ ಬೇರೆ ಯೋಜನೆಗಳಿಗೆ ವರ್ಗಾವಣೆ ಮಾಡುತ್ತಿರುವುದರಿಂದ ದಲಿತ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ದೂರಿದ್ದಾರೆ. ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದ್ದು ಸಾರ್ವಜನಿಕರು ಸಣ್ಣ ಕೆಲಸಗಳಿಗೂ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಇವತ್ತು ಅನೇಕ ಈ ರಾಜ್ಯದಲ್ಲಿ ನಮ್ಮಗಳನ್ನ ಇವತ್ತು ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡು ಯಾವುದೇ ಇದರಲ್ಲಿ ನಮ್ಮ ಮುಂಚೂಣಿಯಲ್ಲಿ ಬರಲಿಕ್ಕೆ ಇವತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ಇವತ್ತು ನಾವು ಇನ್ನೂ ಹಿಂದುಳಿದಿದ್ದೀವಿ. ಈ ರಾಜ್ಯದಲ್ಲಿ ಇವತ್ತು ಅನೇಕ ಸಂವಿಧಾನವಾಗಿ ಎಲ್ಲರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಆಧಾರದ ಮೇಲೆ ಇವತ್ತು ಸಂವಿಧಾನ ಇದ್ರೂ ಸಹ ಅದರಲ್ಲಿ ಮೀಸಲಾತಿ ಇವತ್ತು 24% ಆ ಜನಾಂಗಕ್ಕೆ ಮೀಸಲಾತಿ ಇದ್ರೂ ಸಹ ಇವತ್ತು ಸರ್ಕಾರ ಹೇಳ್ತದೆ ಕೋಟ್ಯಾಂತರ ರೂಪಾಯಿ ಇವತ್ತು ಎಸ್ಸಿ ಎಸ್ಟಿಗಳಿಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಅವ್ರನ್ನ ಇವತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ತರಲಿಕ್ಕೆ ನಾವು ಅನೇಕ ಸವಲತ್ತುಗಳು ಮತ್ತು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದ್ದಾರೆ. ಇವತ್ತು ಹಳ್ಳಿಗಾಡುಗಳಲ್ಲಿ ಹೋಗಿ ನೋಡಿದಾಗ ನಮ್ಮ ಪರಿಸ್ಥಿತಿಗಳು ಯಾವ ರೀತಿ ಇದಾವೆ ಅಂತಂದ್ರೆ ಯಾರೂ ಹೇಳ್ಬೇಕಾಗಿಲ್ಲ. ಒಂದು ಹಳ್ಳಿಯಲ್ಲಿ ನೋಡಿದಾಗ ತಾನಾಗಿ ಗೊತ್ತಾಗ್ತೈತೆ ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಕಾಲೋನಿಗಳು ಅಂತ. ಅಷ್ಟು ಹಿಂದುಳಿದಿದ್ದೀವಿ ನಾವು. ಇವತ್ತು ಎಲ್ಲ ರಂಗಗಳಲ್ಲೂ ನಾವು ಆರ್ಥಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಬೇರೆ ಬೇರೆ ಎಲ್ಲ ರಂಗಗಳಲ್ಲೂ ಹಿಂದುಳಿದಿದ್ದೀವಿ. ಇವತ್ತು ಸಾವಿರಾರು ಕೋಟಿ ಸರ್ಕಾರದಿಂದ ನಮಗೆ ಬಂದರೂ ಸಹ ಇವತ್ತು ಸರ್ಕಾರದಲ್ಲಿ 24% ಏನಿದಾವೆ ಆ ಮೀಸಲಾತಿ ಹಣ ಸರಿಯಾದಂತಹ ರೀತಿಯಲ್ಲಿ ಖರ್ಚು ಮಾಡ್ದಿರಾ ಇವತ್ತು ಬೇರೆ ಬೇರೆ ರಂಗಗಳಲ್ಲಿ ಖರ್ಚು ಮಾಡ್ತಾ ನಮ್ಗೆ ಅನ್ಯಾಯ ಆಗ್ತಾ ಇದೆ. ದಲಿತ ಸಂಘರ್ಷ ಸಮಿತಿ ಈ ತೀವ್ರವಾಗಿ ಖಂಡಿಸ್ತೀವಿ. ಆದರೆ ಹಳ್ಳಿಗಳಲ್ಲಿ ಇವತ್ತು ಸ್ಥಿತಿಗತಿ ನೋಡಿದಾಗ ಇವತ್ತು ನಾವು ಭೂಮಿಗೆ ಅನೇಕ ಇವತ್ತು ಹೋರಾಟಗಳು ಮಾಡ್ತಾ ಇದ್ದೀವಿ. ಮತ್ತು ಫಾರಂ ನಂಬರ್ 50, 53, 57 ಇವತ್ತು ಅರ್ಜಿ ಹಾಕೊಂಡು ಕೂತಿದ್ದೀವಿ. ಇವತ್ತು ಈ ತಾಲೂಕಲ್ಲಿ ಸಾವಿರಾರು ಅರ್ಜಿಗಳು ಇವತ್ತು ಪರಿಗಣನೆ ಮಾಡಿದಿರಾ ತಟಸ್ಥವಾಗಿ ಅರ್ಜಿಗಳು ಇಟ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ಒಂದು ಕಮಿಟಿ ಇಲ್ಲ, ಲ್ಯಾಂಡ್ ಗ್ರಾಂಟ್ ಕಮಿಟಿ ಇದುವರೆಗೂ 3-4 ವರ್ಷ ಆಗಿದೆ ಸರ್ಕಾರ ಬಂದು, ಇವತ್ತು ಕಮಿಟಿ ಆಗಿಲ್ಲ. ಕೇಳಿದ್ರೆ ಇವತ್ತು ಇದರಲ್ಲಿ ಅಧಿಕಾರಿಗಳಿಗೆ ಕೇಳಿದ್ರೆ ಕಮಿಟಿ ಇಲ್ಲ, ನಾವು ಗ್ರಾಂಟ್ ಮಾಡಕ್ ಬರೋದಿಲ್ಲ, ನಮ್ಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ತಾಲೂಕು ಆಡಳಿತ ಪೂರ್ತಿ 100% ಇವತ್ತು ದಲಿತ ವಿರೋಧಿ ಅನುಸರಿಸ್ತಾ ಇದೆ. ಇವತ್ತು ದಲಿತರ ಮೇಲೆ ತಾಲೂಕಿನಾದ್ಯಂತಹ ದೌರ್ಜನ್ಯ ಆಗ್ತಾ ಇದ್ದಾವೆ. ಆಮೇಲೆ ಒಂದು ದಲಿತರು ಒಂದು ನಿಜವಾಗಿ ಅವರು ದೌರ್ಜನ್ಯ ಪಡ್ಕೊಟ್ಟು ಒಂದು ಕಂಪ್ಲೇಂಟ್ ಕೊಟ್ರೆ ಅದಕ್ಕೊಂದು ಕೌಂಟರ್ ಪೊಲೀಸ್ ಒಂದು ಕೌಂಟರ್ ಆಗ್ತಾ ಇದ್ದಾರೆ. ಆಮೇಲೆ ಇಲ್ಲಿನ ತಹಸೀಲ್ದಾರರು ಪೂರ್ತಿ ಇವತ್ತು ಅವರು ಏನಾದರೂ ದಲಿತರ ಸಮಸ್ಯೆ ಹೋದ ಸಾರಿ ಈ ಕಾರ್ಯಕ್ರಮ ಒಂದು ಮಾಡಿದಾಗ ಎಲ್ಲಾ ಸಮಸ್ಯೆಗಳು ಬಗೆಹರಿಸ್ತೀವಿ, ನೀವು ಕೈ ಬಿಡಿ ಅಂತೇಳಿ ಕಾರ್ಯಕ್ರಮವನ್ನ ಕೈ ಬಿಟ್ಟಿದ್ದೀವಿ. ಇವ ಬಂದು 1 ವರ್ಷ ಆಗಿದ್ದಾರೆ. ಇವತ್ತು ಸಹ ದಲಿತರು ಕರೆದು ಏನ್ ನಿಮ್ ಸಮಸ್ಯೆಗಳು ಅನ್ನೋ ತರ ಇವತ್ತು ಮಾತಾಡಿಲ್ಲ. ಇವತ್ತು ಅಮ್ಮ ಏನಾದರೂ ಈ ತರ ಸಮಸ್ಯೆ ಇದೆ ಮೇಡಮ್ ಅಂತ ಹೇಳಿದ್ರೆ ನೋಡ್ತೀನಿ, ಚೆಕ್ ಮಾಡ್ತೀನಿ ಅಂತ ಒಂದು ಮಾತನ್ನು ಹೇಳ್ಕೊಂಡು ಇವತ್ತು ವರ್ಷ ಕಳೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಂಘಟ್ಟ ತಿರುಮಲೇಶ್, ತಾಲೂಕು ಸಂಚಾಲಕ ಎಎಲ್ ನಾರಾಯಣಸ್ವಾಮಿ, ತಾಲೂಕು ಸಂಘಟನಾ ಸಂಚಾಲಕ ಎಣ್ಣಂಗೂರು ಸುಬ್ರಮಣಿ, ದಿಬ್ಬೂರಹಳ್ಳಿ ಚಿಕ್ಕ ನರಸಿಂಹಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ.
ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿ ಮೇಘನಾ ಎಂಬ ಯುವತಿಗೆ ಆರೋಪಿಗಳು ಚುಡಾಯಿಸಿದ್ದರು. ಈ ವೇಳೆ ಸಿಟ್ಟಿಗೆದ್ದ ಯುವತಿ ಆರೋಪಿಗಳ ಕೆನ್ನೆಗೆ ಬಾರಿಸಿದ್ದಳು. ಇದೇ ಕಾರಣಕ್ಕೆ ಆರೋಪಿಗಳು ಯುವತಿಯ ಮನೆಗೆ ನುಗ್ಗಿ ದಾಂಧಲೆ ನಡೆಸಿ ಚಾಕು ಇರಿದಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಆರೋಪಿಗಳಿಗಾಗಿ ಕಾರ್ಯಾಚರಣೆ ನಡೆಸಿದ್ದು ಸದ್ಯ 3 ಬಂಧಿಸಿದ್ದಾರೆ. ಲಕ್ಷ್ಮೀ ಮಂಜುನಾಥ್ ಹಾಗೂ ಜಬಿಯುಲ್ಲಾ ಬಂಧಿತ ಆರೋಪಿಗಳಾಗಿದ್ದು, ಪ್ರಮುಖ ಆರೋಪಿಗಳಾದ ಕಾರ್ತಿಕ್ ಹಾಗೂ ವಿನೋದ್ ತಲೆಮರೆಸಿಕೊಂಡಿದ್ದು ಅವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಬಂಧಿತ 3 ಆರೋಪಿಗಳನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಜೋರಾದ ಚರ್ಚೆಗಳು. ಸಚಿವ ಸ್ಥಾನಕ್ಕಾಗಿ ಜಿಲ್ಲೆಯಲ್ಲೇ 3 ನಡುವೆ ತ್ರಿಕೋನ ಸ್ಪರ್ಧೆ. ರಸ್ತೆ ದಾಟುತ್ತಿದ್ದ ವೃದ್ಧೆ, ಚಾಲಕನ ಬೇಜವಾಬ್ದಾರಿ, ಟಿಪ್ಪರ್ ಹರಿದು ದಾರುಣ ಸಾವು. ಕಲ್ಲು ದಿಮ್ಮಿ ಸಾಗಿಸುತ್ತಿದ್ದ ಲಾರಿ, ಅಪರಿಚಿತ ವಾಹನಕ್ಕೆ ಡಿಕ್ಕಿ, ಲಾರಿಯ ಕ್ಯಾಬಿನ್ ನಜ್ಜುಗುಜ್ಜು, ಚಾಲಕ ಪ್ರಾಣಾಪಾಯದಿಂದ ಪಾರು. ಇಲಾಖೆಗಳಿಂದ ಕಾಮಗಾರಿ ವಿಳಂಬ, ಆಕ್ರೋಶಗೊಂಡ ಯುವಕರು, ಸಾರ್ವಜನಿಕರು, ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.